ಏನಿವತ್ತು ನೇತ್ರ ಅವ್ರು ಇನ್ನೂ ಆಫೀಸಿಗೆ ಬಂದಿರಲ್ಲ. ಎಷ್ಟೊತ್ತಾಯಿತು? ಆಲ್ರೆಡಿ ಆಫೀಸ್ ಟೈಮ್ ಆಯಿತು, ಆದರೂ ಯಾಕೆ ಇನ್ನೂ ಬಂದಿರಲ್ಲ ಆಫೀಸಿಗೆ? ಪ್ಲೀಸ್ ರೀ, ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಪ್ಲೀಸ್ ರೀ, ಮರಿಬೇಡ್ರಿ ಪ್ಲೀಸ್, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ, ಮರಿಬೇಡ್ರಿ ಪ್ಲೀಸ್. ಎಷ್ಟೋ ಜನ ವಿಡಿಯೋನ ಹಂಗೆ ನೋಡಕೊಂತೀರಿ, ಪ್ಲೀಸ್ ರೀ ಹಂಗೆ ಮಾಡಬೇಡ್ರಿ, ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ರೀ. ಕಾಲ್ ಮಾಡಿದ್ರೆ ಕಾಲು ರಿಸೀವ್ ಮಾಡ್ತಾ ಇಲ್ಲ ಅವರು, ಯಾಕೆ ಏನಾಯಿತು? ಇಲ್ಲಾಂದರೆ ಆಲ್ರೆಡಿ ಇಷ್ಟೊತ್ತಿಗೆ ಆಫೀಸಿಗೆ ಬಂದಿರ್ತಿದ್ರು, ಇಲ್ಲಾಂದರೆ ಕಾಲ್ ಆದರೂ ಮಾಡಿರ್ತಿದ್ರು, ಯಾಕೆ ಎಷ್ಟೊತ್ತಾದರೂ ಬಂದಿಲ್ಲಲ್ಲ? ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್ ರಾಕೇಶ್ ಅವರೇ. ನೇತ್ರ ಅವ್ರು ಬಂದ್ರಾ? ನೇತ್ರ ಅವರ? ಇಲ್ಲ ಸರ್, ಇನ್ನೂ ಆಫೀಸಿಗೆ ಬಂದಿಲ್ಲ ಅವರು. ಹೌದಾ, ಸರಿ, ಹಾಗಾದರೆ ನಿಮ್ಮ ಕೆಲಸ ನೀವು ಮಾಡೋಗ್ರಿ. ಓಕೆ ಸರ್. ನಿತಿನ್, ಏನು ಮಾಡ್ತಾ ಇದೆಯಾ ಇಲ್ಲಿ? ವರ್ಕ್ ಮಾಡಿ ಹೋಗು. ಅದು ಅದು ಅಣ್ಣ, ಇವತ್ತು ನೇತ್ರ ಅವ್ರು ಏನಾದರೂ ಆಫೀಸಿಗೆ ಲೀವ್ ಹಾಕಿದ್ದಾರಾ? ಇಲ್ಲ, ಹಾಗೇನಿಲ್ಲ. ಯಾಕೆ ಇನ್ನೂ ನೇತ್ರ ಅವ್ರು ಆಫೀಸಿಗೆ ಬಂದಿಲ್ಲ? ಇಲ್ಲ ಅಣ್ಣ, ಅವ್ರಿನ್ನೂ ಆಫೀಸಿಗೆ ಬಂದೇ ಇಲ್ಲ. ಅದು ಅಲ್ಲದೆ ಫೋನು ರಿಸೀವ್ ಮಾಡ್ತಾ ಇಲ್ಲ. ಹೌದಾ? ಲೀವ್ ಹಾಕಿದ್ರೆ ಆಲ್ರೆಡಿ ಇಷ್ಟೊತ್ತಿಗೆ ನನಗೆ ಹೇಳಿರ್ತಿದ್ರು, ಇಲ್ಲ ಮೇಲಾದರೂ ಮಾಡಿರ್ತಿದ್ರು. ಯಾಕೆ ಇನ್ನೂ ಬಂದಿಲ್ಲ? ಮೇ ಬಿ ಇನ್ನೇನು ಬರ್ಬೋದು ಅನ್ಸುತ್ತೆ. ನೀನು ಹೋಗಿ ವರ್ಕ್ ಮಾಡಿ ನಡಿ. ಅದು ಅದು ಇರೋಣ, ನೇತ್ರ ಅವರು ಇನ್ನೂ ಯಾಕೋ ಬಂದಿಲ್ಲ, ಏನಾಗಿದೆ ಏನು? ಒಂದು 2 ನಿಮಿಷ ಅಣ್ಣ, ಒಂದು ವೇಟ್ ಮಾಡ್ತೀನಿ, ಆಮೇಲೆ ಹೋಗಿ ವರ್ಕ್ ಮಾಡ್ತೀನಿ. ಬಂದ್ರಲ್ಲ ಅಲ್ಲಿ ನೇತ್ರ ಅವರು? ಹೌದಲ್ಲಣ್ಣ, ಇವಾಗ ಬಂದರು. ಏನೋ ಲೇಟ್ ಆಗಿರ್ಬೋದು ಅನ್ಸುತ್ತೆ. ಏನು ನೇತ್ರ ಅವರು ಇವಾಗ ಬಂದಾ? ಎಷ್ಟು ತನಕ ಆಯಿತು? ನಾನು ನಿಮ್ಗೆ ಕಾಲ್ ಮಾಡ್ತಾ ಇದ್ದೀನಿ, ಕಾಲೇ ರಿಸೀವ್ ಮಾಡ್ತಾ ಇಲ್ಲಲ್ಲ ನೀವು, ಯಾಕೆ? ಅದು ಅಲ್ಲದೆ ಇವತ್ತು ಯಾಕೋ ಆಫೀಸಿಗೆ ಲೇಟಾಗಿ ಬಂದ್ರಲ್ಲ? ಅದು ನಿತಿನ್ ಅವರ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯಿತು. ನಿತಿನ್, ಒಂದು ನಿಮಿಷ ಸರಿ ಇಲ್ಲಿ. ಏನಣ್ಣ? ಒಂದು ನಿಮಿಷ ಸರಿ ಅಂದೆ. ನೇತ್ರ, ಆರ್ ಯು ಆಲ್ ರೈಟ್? ಆರಾಮದಿಲ್ಲ ನೀನು? ಹಾಂ ಸರ್, ಆರಾಮಾಗಿದ್ದೀನಿ. ಅಯ್ಯೋ ಅಣ್ಣ, ನೇತ್ರ ಅವ್ರು ಯಾಕೆ ಒಮ್ಮಿಗೆ ಹೋಗ್ಬಿಟ್ರಲ್ಲ, ಏನೂ ಮಾತಾಡಲಿಲ್ಲ ಜಾಸ್ತಿ? ಅದೆಲ್ಲ ಇರಲಿ, ನೀನು ಮೊದಲು ಕೆಲಸ ಮಾಡಿ ನಡಿ. ಎಷ್ಟೊತ್ತಾಯ್ತು ಬಂದ ಆಫೀಸಿಗೆ, ಇನ್ನೂ ಕೆಲಸನೇ ಮಾಡ್ತಾ ಇಲ್ಲ ನಡಿ. ನೀನು ಹೋಗು, ನೀನು ವರ್ಕ್ ಮಾಡಿ ಹೋಗು. ಸರಿ ಅಣ್ಣ. ಯಾಕೆ ನೇತ್ರ ಅವ್ರು ಎಷ್ಟು ಡಲ್ ಇದ್ದಾರಲ್ಲ? ದಿನ ಇರೋ ಥರ ಇಲ್ಲನೇ ಇಲ್ಲ ಇವತ್ತವರು. ಏನಾಗಿದ್ದೀನೋ ಏನೋ, ಕೇಳೋಣ. ನೇತ್ರ, ಆರಾಮದಿಲ್ಲ ನೀನು? ಯಾಕೆ ಇಷ್ಟೊಂದು ಡಲ್ ಅದೆಯಲ್ಲ? ಏನು ಆರಾಮಿಲ್ವಾ, ಅಥವಾ ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ ನಿತಿನ್ ಅವರೇ, ನನಗೆ ಸ್ವಲ್ಪ ಹೊತ್ತು ಒಬ್ಬಳೇ ಇರೋದಕ್ಕೆ ಬಿಡ್ತೀರಾ ಪ್ಲೀಸ್? ಅಲ್ಲ, ಏನಾಯ್ತಂತ ಹೇಳಿ ನೇತ್ರ ಅವ್ರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಹೆಲ್ಪ್ ಮಾಡ್ತೀನಿ, ಸಾಲ್ವ್ ಮಾಡೋಣಂತ. ಏನಾಯ್ತು ಹೇಳ್ರಿ, ಯಾಕೆ ಇಷ್ಟೊಂದು ಡಲ್ ಅದಿರಲ್ಲ? ಪ್ಲೀಸ್ ನಿತಿನ್ ಅವರೇ, ನನಗೊಂದು ಸ್ವಲ್ಪ ಹೊತ್ತು ಒಬ್ಬಳೇ ಇರೋದಕ್ಕೆ ಬಿಟ್ಬಿಡ್ತಾರೆ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ ನಾನು. ಸರಿ ಆಯಿತು, ನಿಮ್ಗೆ ಏನಾದರೂ ಹೇಳ್ಕೋಬೇಕಂತ ಅನಿಸಿದ್ರೆ ನನಗೆ ಕರೀರಿ, ಸರಿನಾ? ಸರಿ. ನೇತ್ರ, ಯಾಕೆ ಇಷ್ಟೊಂದು ಡಲ್ ಅದೆಯಲ್ಲ? ಏನಾಯಿತು? ಆರಾಮಾಗದಿಲ್ಲ? ಆರಾಮಿಲ್ಲ ಅಂದರೆ ಮನೆಗೆ ಹೋಗಿ ರೆಸ್ಟ್ ಮಾಡು. ಹಾಗೇನಿಲ್ಲ ಸರ್, ಆರಾಮಿದ್ದೀನಿ. ಸ್ವಲ್ಪ ತಲೆನೋವು ಅಷ್ಟೇ. ಇಲ್ಲ, ನಾನು ಆರಾಮಿದ್ದೀನಿ, ವರ್ಕ್ ಮಾಡ್ತೀನಿ. ಸರಿ, ಹಾಗಾದರೆ ನಿನ್ನೆದು ರಿಪೋರ್ಟ್ ತೊಗೊಂಡು ನನ್ನ ಕ್ಯಾಬಿನಿಗೆ ಬಾ. ಸರಿ ಸರ್, ಆಯಿತು. ಯಾಕೆ ನೇತ್ರ ಅವ್ರು ಇಷ್ಟೊಂದು ಡಲ್ ಇದ್ದಾರಲ್ಲ? ಯಾವತ್ತು ಅವ್ರು ಇಷ್ಟು ಡಲ್ ಇದ್ದಿದ್ದು ನಾನಂತೂ ನೋಡೇ ಇಲ್ಲ. ಏನಿದ್ರೂ ಪಟಪಟ ಅಂತ ಮಾತಾಡ್ಬಿಡ್ತಿದ್ರು, ಇಲ್ಲ ಅಂದರೆ ಸಿಟ್ನಲ್ಲಿರ್ತಿದ್ರು. ಇವತ್ತು ಯಾಕೆ ಇಷ್ಟೊಂದು ಡಲ್ ಇದ್ದಾರಲ್ಲ? ಏನಾಗಿದೆ ನಾನು ಏನಂತ ಕೇಳಿದ್ರು ಹೇಳ್ತಾನೂ ಇಲ್ಲ. ಏನು ಮಾಡೋದು? ಅವ್ರು ಹಂಗಿರೋದನ್ನು ನನ್ನ ಕೈಲಿ ನೋಡೋಕ್ಕೂ ಆಗ್ತಾ ಇಲ್ಲ. ಹೇಗೋ ಇಲ್ಲಿ ಯಾರೂ ಇಲ್ಲಲ್ಲ, ಇಲ್ಲೇ ಕೇಳೋಣ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್. ಸರ್, ನಮ್ಮದು ಹೋಟೆಲಿಂದ ನಿನ್ನೆದು ರಿಪೋರ್ಟ್ ಏನೇನಿದೆ ಅದೆಲ್ಲ ಇದರಲ್ಲೇ ಇದೆ. ಅದು ಅಲ್ಲದೆ ಮತ್ತೆ ನಿನ್ನೆ ಎಕ್ಸ್ಟ್ರಾ ರಿಪೋರ್ಟ್ ಮಾಡಂತಂದಿದ್ರಲ್ಲ ಟ್ರಾನ್ಸ್ಪೋರ್ಟಿಂದ, ಅದು ಕೂಡ ರಿಪೋರ್ಟು ಇದರಲ್ಲೇ ಇದೆ ಸರ್. ಹೌದಾ? ಸರಿ, ಹಾಗಾದರೆ ಕೊಡಿಲ್ಲಿ. ಇವಾಗ ಹೇಳಿ ನೇತ್ರ, ಏನಾಯಿತು? ಯಾಕೆ ಇಷ್ಟೊಂದು ಡಲ್ ಇದೆಯಾ? ಏನಾಯಿತು? ಆರಾಮದೇನೇನಿಲ್ಲ ನೀನು? ಏನಿದ್ರು ಹೇಳ್ಕೊ ನನ್ನ ಹತ್ರ. ಅದು ಸರ್, ಅಮ್ಮ. ನೇತ್ರ, ನೇತ್ರ, ಏನಾಯಿತು? ಏನಾಯ್ತು ನೇತ್ರ? ನೇತ್ರ ಇದ್ದಳು? ನೇತ್ರ, ಚರಣ್, ಚರಣ್, ಸಾಗರ್, ಏನಾಯಿತು ನೇತ್ರಾಗೆ? ಏನಾಯಿತು ಒಮ್ಮಿಗೆ? ಚರಣ್, ಏನಂತ ಗೊತ್ತಿಲ್ಲ, ಬೇಗ ಕಾರ್ತಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಬೇಗ ಹೋಗು. ಓಕೆ ಸರ್, ಓಕೆ, ಅವ್ರು ಕರ್ಕೊಂಬರ್ತೀರಾ ನೀವು ಅವ್ರನ್ನ? ಸರಿ ಆಯಿತು, ಹೋಗು, ಬೇಗ ತೆಗಿ, ಹೋಗು ಕಾರ್ನ. ಓಕೆ ಸರ್, ಓಕೆ. ನೇತ್ರ, ನೇತ್ರ ಏನಾಗಲ್ಲ, ನಾನಿದ್ದೀನಿ, ನೀನೇನು ಭಯ ಪಟ್ಕೋಬೇಡ. ನೇತ್ರ, ನೇತ್ರ, ಸ್ವಲ್ಪ ಕಣ್ ತೆಗಿ ನೇತ್ರ. ಸರ್, ಬೇಗ ಕರ್ಕೊಂಡು ಬರ್ರಿ, ಕಾರ್ ರೆಡಿ ಇದೆ. ಅಣ್ಣ, ಏನಾಯ್ತಣ್ಣ ನೇತ್ರ ಅವ್ರಿಗೆ? ಯಾಕೆ? ಏನು ತಲೆ ಸುತ್ತ ಬಂದಿದ್ರಾ? ನಾನ್ಸೆನ್ಸ್, ಏನಂತ ನನಗೆ ಗೊತ್ತಾಗ್ತಿಲ್ಲ. ನಡಿ, ನಾನು ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಸರಿ, ನೀನು ಆ ಕಡೆ. ಅಯ್ಯೋ, ಏನಾಯ್ತು ನೇತ್ರ ಅವರಿಗೆ? ಏನು ಆರಾಮಿಲ್ವೋ ಏನೋ, ಅದಕ್ಕೆ ಬೆಳಗ್ಗೆಯಿಂದ ಒಂಥರ ಇದ್ರು ಅವರು. ಅಯ್ಯೋ, ನಾನು ಆಸ್ಪತ್ರೆಗೆ ಹೋಗ್ತೀನಪ್ಪ, ನನಗೂ ಕೈಕಾಲ ಆಡ್ತಿಲ್ಲ ಪಾಪ, ಏನಾಗಿದೆನೋ ಏನೋ ಅವರಿಗೆ.
ಸರ್, ನೇತ್ರ ಹೇಗಿದ್ದಾರೆ? ಆರಾಮಿದ್ದಾರಲ್ಲ? ಅದು ಸಾಗರ್ ಅವರೇ, ಅವ್ರಿಗೆ ಏನೋ ಮನಸ್ಸಿಗೆ ಭಾಳ ಹಚ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ತಲೆ ಸುತ್ತು ಬಂದಿರೋದು. ಅದು ಅಲ್ಲದೆ ಅವರು ಈ ಹೊಟ್ಟೆಗೆ ಏನೂ ತಿಂದಿಲ್ಲ ಅಂತ ಅನಿಸುತ್ತೆ. ಫುಲ್ ಬಾಡಿ ವೀಕ್ ಆಗಿಬಿಟ್ಟಿದೆ. ಅವರು ಇವತ್ತೊಂದಿನ ಈ ಫುಲ್ ರೆಸ್ಟ್ ತೊಗೋಬೇಕು. ಅದು ಅಲ್ಲದೆ ಸ್ವಲ್ಪ ಜ್ವರ ಕೂಡ ಬಂದಂಗಾಗಿದೆ ಅವರಿಗೆ. ಅದಕ್ಕೆ ಇವಾಗ ಇಂಜೆಕ್ಷನ್ ಕೊಟ್ಟಿದ್ದೀನಿ. ನೋಡೋಣ, ಏನಾದರೂ ಇನ್ನೂ ಪ್ರಜ್ಞೆ ಬಂದಿಲ್ಲ ಅವರಿಗೆ. ಒಂದು ಸ್ವಲ್ಪ ವೇಟ್ ಮಾಡೋಣ. ಪ್ರಜ್ಞೆ ಬಂದ ಮೇಲೆ ಮತ್ತೆ ನೋಡ್ತೀನಿ ಬಂದು. ಅಲ್ಲ ಸರ್, ನೀವೇ ಹೇಗಂದ್ರೆ ಹೇಗೆ? ಸರಿಯಾಗಿ ಚೆಕ್ ಮಾಡಿರಿ, ಏನಾಯ್ತು ಅಂತ ಹೇಳಿ. ಸಾಗರ್, ಜಾಸ್ತಿ ಟೆನ್ಷನ್ ತೊಗೋಬೇಡ, ಕೂಲ್, ಆರಾಮಾಗಿದ್ದಾರೆ. ಅವರು ಏನೋ ಮನಸ್ಸಿಗೆ ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದು ಅಲ್ಲದೆ ಅವರು ಏನೂ ತಿಂದಿಲ್ಲ, ಬಾಡಿ ಫುಲ್ ವೀಕ್ ಆಗಿಬಿಟ್ಟಿದೆ. ಅದು ಅಲ್ಲದೆ ಅದರಲ್ಲಿ ಜ್ವರ ಕೂಡ ಬಂದಿದೆ ಅವರಿಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ವೇಟ್ ಮಾಡೋಣ ಇರೋ, ಅವ್ರಿಗೆ ಪ್ರಜ್ಞೆ ಬರಲಿ. ಪ್ರಜ್ಞೆ ಬಂದ ಮೇಲೆ ಏನು ನೋಡ್ತೀನಿ. ಮತ್ತೆ ಇವಾಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಅವ್ರು ಎಚ್ಚರ ಆದಮೇಲೆ ಮತ್ತೆ ನಾನು ನಿಮಗೆ ಬಂದು ನೋಡ್ತೀನಿ, ಸರಿನಾ? ಸರಿ ಸರ್, ಆಯಿತು. ಓಕೆ, ಹಾಗಾದ್ರೆ ಅವರಿಗೆ ಪ್ರಜ್ಞೆ ಬಂದ ಮೇಲೆ ನನಗೆ ಕರೀರಿ. ಸರಿ ಸರ್. ಏನಾಗಿದೆ ನೇತ್ರ ನಿನಗೆ? ಯಾಕೆ ಏನು ಹೇಳ್ತಾನೆ ಇಲ್ಲಲ್ಲ ನನ್ನ ಹತ್ರ? ಯಾಕೆ ಇಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿದೀಯಾ? ಏನಾಗಿದೆ ನಿನಗೆ? ಹಾಂ, ಏನು ಹೇಳ್ತಾನೂ ಇಲ್ಲ ನೀನು. ದೇವ್ರೇ, ಏನು ಮಾಡಲಿ ನಾನು ಇವಾಗ? ಇವ್ರ ಮನೆಯವರಿಗೆ ಕಾಲ್ ಮಾಡಬೇಕಂದ್ರೆ ಅವ್ರ ನಂಬರು ನನಗೆ ಗೊತ್ತಿಲ್ಲ. ಅದು ಅಲ್ಲದೆ ಇವ್ರದ್ದು ಫೋನ್ ಕೂಡ ಲಾಕ್ ಆಗಿದೆ, ಅದನ್ನು ಓಪನ್ ಮಾಡೋಕ್ಕೂ ಆಗ್ತಾಯಿಲ್ಲ. ಏನು ಮಾಡೋದು? ನೀನೇನು ಟೆನ್ಷನ್ ಮಾಡ್ಕೋಬೇಡ ನೇತ್ರ, ನಿನ್ನ ಜೊತೆ ನಾನಿದ್ದೀನಿ. ಯಾರಿಲ್ಲ ಅಂದರೂ ಅಷ್ಟೇ ಹೋಯ್ತು, ನಾನಿದ್ದೀನಿ ನಿನ್ನ ಜೊತೆ. ನಿನಗೆ ಹೆಂಗೆ ಹೇಳಬೇಕು ನಾನು ಸಮಾಧಾನ? ಪ್ಲೀಸ್ ನೇತ್ರ, ಎದ್ದೇಳು, ಏನಾದರೂ ಮಾತಾಡು. ನನಗೆ ಸಮಾಧಾನನೇ ಆಗ್ತಾಯಿಲ್ಲ. ನಿನ್ನ ಈ ಪರಿಸ್ಥಿತಿಯಲ್ಲಿ ನನ್ನ ಕೈಲಿ ನೋಡೋದಕ್ಕಾಗ್ತಾ ಇಲ್ಲ ನೇತ್ರ. ಹೇಗಾದರೂ ಮಾಡಿ ಎದ್ದೇಳು ನೇತ್ರ. ನೇತ್ರ, ಎಚ್ಚರ ಆಯ್ತಾ? ಹೇಗಿದೆಯಾ ಇವಾಗ? ಅವ್ವ ಅವ್ವ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲವ್ವ. ಅಪ್ಪ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನಾನು ನಿಮ್ಮ ಜೊತೆನೇ ಇರ್ತೀನಿ. ಅವ್ವ ಅವ್ವ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನೇತ್ರ, ನೇತ್ರ, ಏನಾಯಿತು? ನೀ ಆಸ್ಪತ್ರೆಯಲ್ಲಿದೆಯಾ? ನೇತ್ರ, ಏನಾಯಿತು? ನೇತ್ರ, ಯಾಕೆ ಏನಾಯಿತು? ಏನೇನೋ ಬಡಬಡಿಸ್ತಿದೆಯಲ್ಲ, ಏನಾಯಿತು? ಆರಾಮಾಗಿದೆಯಾ ತಾನೆ? ನೀನು ಫೋನ್ ಕೊಡು, ನಿಮ್ಮ ಮನೇಲಿ ನಾನು ಫೋನ್ ಹಚ್ಚಿ ಹೇಳ್ತೀನಿ, ಅವ್ರಿಗೆ ಬಾ ಅಂತ ಹೇಳ್ತೀನಿ, ಸರಿನಾ? ನೀ ಏನೂ ಬೇಜಾರು ಮಾಡ್ಕೋಬೇಡ. ನಿಮ್ಮ ಅವ್ವ ಅಪ್ಪನ ಕರಿಬೇಕನ್ನ? ಸರಿ, ನಾ ಫೋನ್ ಮಾಡಿ ಕರಿತೀನಿ. ಇಲ್ಲ, ನಂದ ಕಾರ್ ಕಳಿಸ್ತೀನಿ ಅಂತ, ಸರಿನಾ? ನೀ ಏನೂ ಬೇಜಾರು ಮಾಡ್ಕೋಬೇಡ. ಹೇಳು, ನೀವು ಫೋನ್ ನಂಬರ್ ಹೇಳು. ಹಾಂ, ಮನೆಗೆ ಫೋನ್ ಹಚ್ಚೋದು ಬೇಡ, ಮನೇಲಿ ಯಾರಿಗೂ ಹೇಳೋದು ಬೇಡ. ನೇತ್ರ, ಏನಾಯಿತು? ನೀ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯಾ? ಏನಾಯಿತು ಹೇಳು? ಮನೆಗೆ ಯಾಕೆ ಫೋನ್ ಹಚ್ಚಿ ಹೇಳಬಾರ್ದು? ಹಾಂ, ಏನಾಯಿತು ಹೇಳು? ನೀವಾಗ ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ನೋಡು. ಅದು ನಾನಿವಾಗ ಮನೆಯಲ್ಲಿಲ್ಲ. ನಮ್ಮ ಅಜ್ಜಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ನೇತ್ರ, ಏನು ಹೇಳ್ತಾ ಇದೀಯ ನೀನು? ನಿಮ್ಮ ಅಜ್ಜಿನ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ? ಯಾಕೆ, ಏನಾಯಿತು? ಅದು ಅವ್ರ ಮಗಳ ಮದುವೆ ನಿಶ್ಚಯ ಆಗೈತಿ. ಅದು ಅವ್ರು ಅವತ್ತು ನೋಡಕ್ಕೆ ಬಂದಿದ್ದೀನಿ. ನನ್ನನ್ನು ಇಷ್ಟಪಟ್ಟಿದ್ರು, ನಾನು ಬೇಡ ಅಂತಂದಿದ್ದಕ್ಕೆ ಅವ್ರ ಮಗಳದ ಮದುವೆ ಆಗ್ತಾ ಇದೆ. ಇವಾಗ ನಾನೇನಾದರೂ ಆ ಮನೆಯಲ್ಲಿದ್ದರೆ ಅವ್ರ ಮಗಳ ಮದುವೆ ಆಗಲ್ಲ ಅಂತ, ನಾನೇನು ಅವ್ರ ಮಗಳ ಮದುವೆ ಮುರಿತೀನಂತ. ನಾ ಮನೆಯಲ್ಲಿದ್ದರೆ ಯಾರೂ ಖುಷಿಯಾಗಿರಲ್ಲ ಅಂತ, ಅದಕ್ಕೋಸ್ಕರ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಅದಕ್ಕೆ ನಾನು ಮನೆಗೆ ಹೋಗಲ್ಲ ಇವಾಗ. ಮತ್ತೆ ಇಷ್ಟೆಲ್ಲ ಆದರೂ ನಿಮ್ಮವ್ವ ನಿಮ್ಮಪ್ಪ ಸುಮ್ಮನೆ ಇದ್ದಾರಾ? ಅವರು ಬೇಡ ಅಂತಂದ್ರೆ ಹೋಗೋದು. ಆದರೆ ನಮ್ಮ ಅಜ್ಜಿ ಒಂದು ನಾ ಮನೇಲಿ ಇರ್ಬೇಕಂತ, ಇಲ್ಲಾಂದ್ರೆ ನಮ್ಮಪ್ಪ ನಮ್ಮವ್ವ ಮನೇಲಿ ಇರ್ಬೇಕಂತ. ಅದಕ್ಕೋಸ್ಕರ ಅವರೆಲ್ಲ ಮನೇಲಿ ಇರಲಿ, ನಾನು ಮನೆಯಿಂದ ಹೊರಗಡೆ ಬರ್ತೀನಿ ಅಂತ ಬಂದುಬಿಟ್ಟೆ ಇವತ್ತು. ನಾನಿವಾಗ ಮನೆಯಲ್ಲಿಲ್ಲ. ನಾನಿವತ್ತು ಮನೆಯಲ್ಲಿ ಇಲ್ಲ. ನೇತ್ರ, ನೋಡು, ನೀನು ಏನೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಜೊತೆ ಇವಾಗ ನಿಮ್ಮ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತಂದ್ರು ನಾನಿದ್ದೀನಿ ನಿನ್ನ ಜೊತೆ, ಸರಿನಾ? ನೀ ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ, ಸರಿನಾ? ನೀನೇನಾದರೂ ಬೇಜಾರು ಮಾಡಿ ಹಿಂಗೆ ಅತ್ತೆ ಅಂದ್ರೆ ನನಗೂ ಮನ್ಸಿಗೆ ನೋವಾಗುತ್ತೆ. ನೋಡು, ನಾನಿದ್ದೀನಿ ನಿನ್ನ ಜೊತೆ, ಸರಿನಾ? ನೀ ನನ್ನ ಜೊತೆ ಇರು, ನಮ್ಮ ಮನೆಯಲ್ಲಿರು ನೀನು, ಸರಿನಾ? ನಿಂಗೆ ಯಾರೂ ಇಲ್ಲ ಅಂತ ಯಾಕೆ ಅನ್ಕೋತೀಯ? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ನೀ ಗುಟ್ಕರ್ಲಿ ಓದಿಲ್ಲ, ಈ ಥರ ಎಲ್ಲ ಆಡಬಾರ್ದು ಅಮ್ಮ, ಸುಮ್ಮನೆ ಆಗು ಈಗ. ನಾನಿವತ್ತು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ನಿನ್ನ, ಸರಿನಾ? ನಂಗೆ ಯಾಕೋ ಅಳೋನೇ ನಿಲ್ತಾ ಇಲ್ಲ, ಮನಸ್ಸಿಗೆ ಭಾಳ ನೋವಾಗ್ಬಿಟ್ಟಿದೆ. ಅದಲ್ಲದೆ ನಾನು ನಿಮ್ಮ ಮನೆಗೆ ಬರೋದಿಲ್ಲ. ಮತ್ತು ಅದಕ್ಕೂ ಒಂದಿಷ್ಟು ಜನ ಏನಾದರೂ ಅಂತಾರೆ, ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲಿ ಯಾರೂ ಖುಷಿಯಾಗಿರೋದೇ ಇಲ್ಲ ಅಂತ. ಅದಕ್ಕೋಸ್ಕರ ನಾನು ಎಲ್ಲೂ ಬರೋದಿಲ್ಲ. ಆ ಥರ ಯಾಕೆ ಅನ್ಕೋತಾ ಇದೆಯಾ ನೇತ್ರ? ನೀ ನನ್ನ ಜೊತೆ ಇದ್ದರೆ ನನಗೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ? ನಾನಿವತ್ತು ನಿನ್ನ ಜೊತೆ ಇರ್ತೀನಿ, ನೀನು ಕೈ ಬಿಡೋದಿಲ್ಲ, ಸರಿನಾ? ನೀ ನನ್ನ ಜೊತೆ ಇರು, ನಮ್ಮ ಮನೆಯಲ್ಲಿರು. ಪ್ಲೀಸ್, ನಂಗೆ ಫೋರ್ಸ್ ಮಾಡಬೇಡ್ರಿ, ನಾನು ಮನೆಗೆ ಬರೋದಿಲ್ಲ. ಯಾಕೆ ನೇತ್ರ ಹಠ ಮಾಡ್ತಾ ಇದೆಯಾ? ಸರಿ, ಹಾಗಾದರೆ ನಾನೊಂದು ಮನೆ ನೋಡ್ತೀನಿ, ಅಲ್ಲಾದರೂ ಇರ್ತೀಯಾ, ಸರಿನಾ? ಅಲ್ಲೆಲ್ಲ ಫುಲ್ ಸೇಫ್ಟಿ ಇದೆ. ನಮ್ಮದೇ ಇನ್ನೊಂದು ಮನೆ ಇದೆ ಸಣ್ಣದು, ಅವಾಗಿಂದು. ಅಲ್ಲಿರ್ತೀಯಾ? ಅಲ್ಲಿ ಇವಾಗ ನಮ್ಮ ಮನೆಯವರು ಯಾರೂ ಇರೋದಿಲ್ಲ, ಅಲ್ಲಿ ಸೇಫ್ ಇದೆ. ಓಕೆ, ಅಲ್ಲಾದರೂ ಇರ್ತೀಯಾ? ಬೇಡ, ನಾನೇ ಎಲ್ಲಾದರೂ ಮನೆ ನೋಡ್ಕೋತೀನಿ.
ಪ್ಲೀಸ್ ನೇತ್ರ, ಹಠ ಮಾಡಬೇಡ. ಇವಾಗ ನೀನು ಎಲ್ಲೋ ಹೋಗಿರೋದು, ಅದು ಅಲ್ಲದೆ ಇವಾಗ ಎಲ್ಲ ಕಡೆ ಗಂಡ್ಮಕ್ಳು ಸರಿ ಇರೋದಿಲ್ಲ. ನೀನೇ ಅಂದಿದ್ದಾನೆ ಒಬ್ಬಳೇ ಇರೋದು ಅಷ್ಟು ಸೇಫ್ ಅಲ್ಲ, ಅದಕ್ಕೋಸ್ಕರ ಆ ಮನೆ ಫುಲ್ ಸೇಫ್ ಇದೆ, ಅದಕ್ಕೋಸ್ಕರ ನೀನು ಅಲ್ಲೇ ಇರು ಅಂತ ಹೇಳ್ತಾ ಇರೋದು. ಅದನ್ನ ಬೇಕಾದ್ರೆ ನಾನು ಅವಾಗವಾಗ ಬಂದು ಬರೋದು ಹೋಗೋದು ಮಾಡ್ತಾ ಇರ್ತೀನಿ. ಸೇಫ್ ಇರುತ್ತೆ, ಅರ್ಥ ಮಾಡ್ಕೊ, ಹಠ ಮಾಡಬೇಡ. ಸರಿ ಆಯ್ತು, ಆದರೆ ನಾನು ಆ ಮನೆಗೆ ಬಾಡಿಗೆ ಕೊಡ್ತೀನಿ, ಹಾಗೆ ಮಾತ್ರ ಇರೋದಿಲ್ಲ. ಸರಿ ಆಯಿತು, ನಿನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಡುವಂತೆ ಅಂತ. ಆದರೆ ಇವಾಗ ಅಳೋದಕ್ಕೆ ಹೋಗಬೇಡ ಪ್ಲೀಸ್, ಸರಿನಾ? ಏನಾದರೂ ತಿಂತೀಯಾ? ನನಗೇನು ಬೇಡ, ನಂಗೆ ಆ ಮನೆಗೆ ಕರ್ಕೊಂಡೋಗಿ. ನನಗೆಲ್ಲ ಆಸ್ಪತ್ರೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ನನಗೆ ಆಸ್ಪತ್ರೆ ಎಲ್ಲ ಇಷ್ಟ ಆಗಿಲ್ಲ. ಪ್ಲೀಸ್ ನಂಗೆ ಮನೆಗೆ ಕರ್ಕೊಂಡು ಹೋಗಿ, ನಿಮ್ಮ ಕೈ ಮುಗಿತೀನಿ, ನನಗೆ ಮನೆಗೆ ಕರ್ಕೊಂಡು ಹೋಗಿ. ಸರಿ ಆಯಿತು, ನಾನು ಮನೆಗೆ ಕರ್ಕೊಂಡು ಹೋಗ್ತೀನಂತ. ಆದರೆ ನೀನು ಅಳೋದನ್ನು ನಿಂದ್ರಿಸು ಫಸ್ಟ್. ಗುಡ್ ಗರ್ಲ್ ತಾನೇ ನೀನು, ಅಳೋದನ್ನು ನಿಂದ್ರಿಸು. ಅದು ಯಾಕೋ ಅಳುನೇ ನಿಲ್ತಾ ಇಲ್ಲ, ಹಂಗೆ ಅಳು ಬರ್ತಾನೆ ಇದೆ ನಂಗೆ. ನೀ ಗುಡ್ ಗರ್ಲ್ ಹೌದಿಲ್ಲ ನೇತ್ರ? ಪ್ಲೀಸ್ ಅಮ್ಮ, ಅಳು ನಿಂದ್ರಿಸು. ಇವಾಗ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀನು ಅಲ್ಲೇ ಆರಾಮಾಗಿ ರೆಸ್ಟ್ ಮಾಡಂತೆ ಅಂತ, ಸರಿನಾ? ಬೇಕಾದ್ರೆ ಮನೆಗೆ ಹೋದ್ಮೇಲೆ ನೀನು ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಂತೆ ಅಂತ. ಇದನ್ನೆಲ್ಲ ಹೇಳೋದಕ್ಕೆ ಹೋಗಬೇಡ, ಮತ್ತು ಅವ್ರು ಗಾಬರಿ ಆಗ್ತಾರೆ, ಅದಕ್ಕೋಸ್ಕರ ನೀ ಹಂಗೆ ಮಾತಾಡಂತೆ ಅಂತ, ಸರಿನಾ? ಇವಾಗ ನೀನು ಈ ಥರ ಹತ್ತು ನಿನ್ನ ಹೆಲ್ತ್ ಅಪ್ಸೆಟ್ ಆದರೆ ಮತ್ತು ಅವ್ರಿಗೆ ವಿಷಯ ಗೊತ್ತಾಗೇ ಆಗುತ್ತೆ, ಹೇಳಲೇಬೇಕಾಗುತ್ತೆ ನಾನು. ಅವಾಗ ಅವ್ರಿಗೆ ಇನ್ನೂ ಬೇಜಾರಾಗುತ್ತೆ ನೋಡು. ಹೆಂಗೆ ಮಾಡ್ತೀಯ ಇವಾಗ? ಇಲ್ಲ, ಹಾಗಂದ್ರೆ ನಾನು ಅಳೋದಿಲ್ಲ. ನಾ ಹತ್ರ ನಂಗೆ ಆರಾಮಿಲ್ಲ ಅಂದರೆ ನಮ್ಮಪ್ಪ ನಮ್ಮಮ್ಮಗ ಬೇಜಾರಾಗುತ್ತಂದ್ರೆ ನಾನು ಅಳೋದಿಲ್ಲ. ಸರಿ, ಹಾಗಾದರೆ ನೀನು ಇಲ್ಲೇ ಇರು, ನಾನು ಡಾಕ್ಟ್ರ್ ಹತ್ರ ಮಾತಾಡಿ ಟ್ಯಾಬ್ಲೆಟ್ಸ್ ಅವು ಏನೋ ಕೊಡ್ತೀನಿ ಅಂತ ಅಂದಿದ್ದಾರೆ, ಅದನ್ನೆಲ್ಲ ತೊಗೊಂಡು ಬರ್ತೀನಿ, ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ, ಸರಿನಾ? ಬೇಡ, ನಂಗೆ ಟ್ಯಾಬ್ಲೆಟ್ಸ್ ಏನು ಬೇಡ, ನನಗೆ ಮನೆಗೆ ಕರ್ಕೊಂಡೋಗಿ, ನಾನು ಇಲ್ಲಿ ಇರಲ್ಲ. ಹಠ ಮಾಡಬಾರ್ದು ನೇತ್ರ. ಸರಿ ಬಾ, ನಿನ್ನನ್ನು ಕಾರಲ್ಲಿ ಕುಂದಿರಿಸಿ ನಾನು ಆಮೇಲೆ ಟ್ಯಾಬ್ಲೆಟ್ ತೊಗೊಂಡು ಬರ್ತೀನಿ ಅಂತ, ಸರಿನಾ? ಆಯಿತು, ನನಗೆ ಯಾಕೋ ಎತ್ತಳೋಕ್ಕೆ ಆಗ್ತಾ ಇಲ್ಲ. ಮತ್ತು ನೀನೇನು ತಿಂದೇ ಇಲ್ಲ ಅಂದರೆ ನಿನಗೆ ಶಕ್ತಿ ಹೆಂಗೆ ಬರುತ್ತೆ ಹೇಳಿ ನಡೆಯೋದಕ್ಕೆ? ಬಾ, ನಾನೇ ಎತ್ಕೊಂಡೋಗಿ ಕಾರಲ್ಲಿ ಕುಂದಿರಿಸ್ತೀನಂತೆ.